ಕೆಎಚ್ ಮುನಿಯಪ್ಪನವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಸಮುದಾಯ ಆಗ್ರಹಿಸ್ತಾ ಇದೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ದಲಿತ ಸಮುದಾಯ ಆಗ್ರಹಿಸ್ತಾ ಇರೋದು ಕೆಎಚ್ ಮುನಿಯಪ್ಪನವರಿಗೆ ಡಿಸಿಎಂ ಕೊಡಬೇಕು ಅಂತ. ಕರ್ನಾಟಕ ಮಾದಾರ ಮಹಾಸಭಾ ಬಹಿರಂಗ ಪತ್ರವನ್ನು ಬರೆದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಹಾಸನದ ನಗರದ ಅಂಬೇಡ್ಕರ್ ಪ್ರತಿಮೆಯ ಎದುರು ಪ್ರತಿಭಟನೆಯನ್ನೂ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪನವರಿಗೆ ಈ ಹಿಂದೆ ಸಿದ್ದು ಸಂಪುಟದಲ್ಲಿ ಆಹಾರ ಸಚಿವರಾಗಿ ಕೊಟ್ಟಿದ್ರಿ, ಈಗ ಡಿಕೆ ಸಂಪುಟದಲ್ಲಿ ಡಿಸಿಎಂ ಸ್ಥಾನವನ್ನ ಕೊಡಬೇಕು. ಮೂರ್ನಾಲ್ಕು ಡಿಸಿಎಂಗಳು ಅಂತ ಹೇಳ್ತಾ ಇದ್ದೀರಿ, ಸಮುದಾಯ ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋ ಮಾತಿದೆ. ಸೊ ಹಾಗಾಗಿ ಕರ್ನಾಟಕ ಮಾದಾರ ಮಹಾಸಭಾ ಬಹಿರಂಗ ಪತ್ರ ಬರೀತಾ ಇದೆ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ಗೆ ಕೆಎಚ್ ಮುನಿಯಪ್ಪನವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ. ಸರ್ಕಾರದ ನೂತನ ನಿಯೋಜಿತ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಿರೋದನ್ನು ಹಾಸನ ಜಿಲ್ಲೆಯ ಕರ್ನಾಟಕ ಮಾದಾರ ಮಹಾಸಭಾ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟ ನಾವು ತುಂಬುವುದರಿಂದ ಸ್ವಾಗತವನ್ನು ಮಾಡ್ತೇವೆ. ಮುಂದುವರೆದು ಸುದೀರ್ಘವಾಗಿ ಜಗಜೀವನ್ ರಾಮ್ ಅವ್ರ ಕಾಲದಿಂದನೂ ಕೂಡ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನೇ ನಾವು ಬೆಂಬಲಿಸ್ತಾ ಬಂದಿದ್ದೇವೆ. ಈ ನೂತನ ಸಚಿವ ಸಂಪುಟದಲ್ಲಿ ನಾವು ಮನವಿಯನ್ನು ಮಾಡ್ತೇವೆ. ಕರ್ನಾಟಕ ಸರ್ಕಾರದಲ್ಲಿ ಮತ್ತು AICCನಲ್ಲಿ, KPCCನಲ್ಲಿ ಮತ್ತು ನೂತನ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಲಿ ಮನವಿ ಮಾಡೋದೇನು ಅಂತಂದರೆ, ನಮ್ಮ ಹಿರಿಯ ಮುತ್ಸದ್ದಿಗಳು ಆದಂಥ ಕೆಎಚ್ ಮುನಿಯಪ್ಪ ಸಾಹೇಬರನ್ನ ನೂತನ ಸರ್ಕಾರದಲ್ಲಿ ಸಂಪುಟದಲ್ಲಿ ಅವರು ಇರಬೇಕು. ಮತ್ತು ಅವರ ಹಿರಿತನವನ್ನು ಗಮನಿಸಿ ಅವರು ನಮ್ಮ ಸಮಾಜದ ಆತ್ಮ, ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದ್ರ ಮುಖೇನ ಈ ಸಮಾಜದ ಆತ್ಮಗೌರವವನ್ನು ಕರ್ನಾಟಕ ಕಾಂಗ್ರೆಸ್ ಉಳಿಸ್ಕೊಳ್ಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಅಂದರೆ, ಈಗಾಗಲೇ BJPನಲ್ಲಿ ಗೋವಿಂದ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಹಾಗೇನೆ